ಪ್ರೋಗ್ರಾಮ್ ನೀವು 7 ಸೆಗ್ಮೆಂಟ್ ಕೋಡ್ ಜನರೇಟ್ ಮಾಡಿದ್ರಾ ಯಾವಾಗಲಾರು? ಕಾಮನ್ ಆ್ಯನೋಡ್ ಕೋಡ್, ಕಾಮನ್ ಕ್ಯಾಥೋಡ್ ಕೋಡ್ ಕಾನ್ಫಿಗರೇಷನ್ ಯು ಪಿನಲ್ಲೆಲ್ಲೂ ಮಾಡಿಸಿಲ್ಲ. 7 ಸೆಗ್ಮೆಂಟ್ ಕೋಡ್ ಜನರೇಷನ್ CCCA ಕಾನ್ಫಿಗರೇಷನ್ ಅಂತ, ಕ್ಯಾಥೋಡ್ ಕಾನ್ಫಿಗರೇಷನ್ ಅಂತ ಬರುತ್ತಲ್ರಪ್ಪ. ಸೊ ಈ ಥರ 8 ಸೆಗ್ಮೆಂಟ್ಸ್ ಇಲ್ಲ ಸಿಗುತ್ತೆ. 1 LED ಅಲಾಂಗ್ ವಿತ್ ಇಲ್ಲೊಂದು ಡಾಟ್ ಇದೆಯಲ್ಲ ಅದನ್ನು DP ಅಂತ ತಗೋತೀವಿ. ಓಕೆ, ಪಾಯಿಂಟರ್. ಸೊ ಈಗ ನಮ್ಗೆ ಯಾವ್ದಾದ್ರು ಒಂದು ಇಂಡಿವಿಜುವಲ್ ಇದನ್ನು ನಾವು ಎನೇಬಲ್ ಮಾಡಬೇಕು ಅಂದರೆ ವಿ ನೀಡ್ ಟು ಕನ್ಸಿಡರ್ ದ ಕಾಮನ್ ಆ್ಯನೋಡ್ ಕಾನ್ಫಿಗರೇಷನ್ ಆರ್ ಕಾಮನ್ ಕ್ಯಾಥೋಡ್ ಕಾನ್ಫಿಗರೇಷನ್. ಸೊ ದೀಸ್ ಟರ್ಮಿನಲ್ಸ್ ಆರ್ ಆ್ಯನೋಡ್ ಟರ್ಮಿನಲ್ಸ್ ಅಲ್ವಾ, ಈ ಎಂಡಲ್ಲಿರೋದು, ಈ ಎಂಡಲ್ಲಿರೋದೆಲ್ಲ ಕ್ಯಾಥೋಡ್ ಟರ್ಮಿನಲ್ಸ್. ಸೊ ಇದಿಷ್ಟು ಆ್ಯನೋಡ್ ಟರ್ಮಿನಲ್ಸನ್ನು ಕನೆಕ್ಟ್ ಮಾಡಿದ್ರೆ ಆ್ಯಂಡ್ ವಿಲ್ ಬಿ ಕನೆಕ್ಟೆಡ್ ಟು VCC. Okay, so all anode terminals are connected together and it is connected to VCC. Then it will be configured in the common anode configuration. Common anode configuration alli ashtu segments do anode terminals na short ಮಾಡ್ತೀವಿ, VCC connect ಮಾಡಿರ್ತೀವಿ. Then ಇನ್ನೊಂದು ಎಂಡ್ ಇದೆಯಲ್ಲ, this will be connected to ground to enable a particular segment. ಹೌದಲ್ವಾ? ಸೊ ನೀವು ಯಾವ್ದಾದ್ರು ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕು ಅಂದರೆ ಪವರ್ ಸಪ್ಲೈ, ಗ್ರೌಂಡ್ ಎರಡೂ ಬೇಕು. ಸೊ ಒಂದು LED ಟರ್ನ್ ಆನ್ ಮಾಡ್ತೀವಿ ಅಂದರೆ high volts power supply is needed and then it will be terminated at the other end. So anode point ಗೆ 5 volts ಕನೆಕ್ಟ್ ಮಾಡ್ತೀವಿ, ಕ್ಯಾಥೋಡ್ ಟರ್ಮಿನಲ್ಗೆ ಗ್ರೌಂಡ್ ವೋಲ್ಟೇಜ್ ಕನೆಕ್ಟ್ ಮಾಡ್ಕೋತೀವಿ. ಸೊ ನೀವು ಇದಿಷ್ಟು ಆನೋಡ್ ಟರ್ಮಿನಲ್ಸ್ನ ಶಾರ್ಟ್ ಮಾಡಿ ಕನೆಕ್ಟ್ VCC ಆ್ಯಂಡ್ ಈಗ ನಾವು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಎನೇಬಲ್ ಆಗಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಸೆಗ್ಮೆಂಟನ್ನು 0 ಮಾಡ್ತೀವಿ. ಸೊ ಬೇಸ್ಡ್ ಆನ್ ದಿಟ್ಸ್ ಕಾಮನ್ ಆನೋಡ್ ಕಾನ್ಫಿಗರೇಷನ್ ಆ್ಯಂಡ್ ಕಾಮನ್ ಕ್ಯಾಥೋಡ್ ಕೋಡ್ಸ್ ವಿಲ್ ಬಿ ಜನರೇಟೆಡ್. ಕಾಮನ್ ಆನೋಡ್ ರೈಟ್. ಸೊ ಈ ಥರ ಡಿಸ್ಪ್ಲೇ ಪ್ಯಾಟರ್ನ್ 0 0 0 ಅಂತ ಅಂದರೆ ಇಟ್ಸ್ ಇನ್ ಕಾಮನ್ ಕ್ಯಾಥೋಡ್ ಕಾನ್ಫಿಗರೇಷನ್. ಸೊ ಕಾಮನ್ ಕ್ಯಾಥೋಡ್ ಕಾನ್ಫಿಗರೇಷನಲ್ಲಿ ಎಲ್ಲ ಪಾಯಿಂಟ್ಸು 0 ಇದೆ. ಕಾಮನ್ ಆ್ಯನೋಡಲ್ಲಿ ಆ್ಯನೋಡ್ ಟರ್ಮಿನಲ್ಸನ್ನು ಕನೆಕ್ಟ್ ಮಾಡಿ ಯಾವ ಪರ್ಟಿಕ್ಯುಲರ್ LED ನಾವು ಆನ್ ಮಾಡಬೇಕು ಆ ಇನ್ನೊಂದು ಎಂಡನ್ನು ಗ್ರೌಂಡ್ ಮಾಡ್ಕೋತೀವಿ. Common anode cathode configuration alli all cathode terminals are connected together. Okay, so enable a particular LED, then the other end will be connected with a positive supply. So this is the code for common cathode configuration. So A B C D ಈಗ ನಿಂಗೆ 0 ಡಿಸ್ಪ್ಲೇ ಆಗಬೇಕು. ಸೊ 0 ಅಂತಂದರೆ ಈ ಥರ ಬರುತ್ತೆ. ರೈಟ್. ಸೊ ದಿಸ್ ಇಸ್ ಸೆಗ್ಮೆಂಟ್ 1 A B C D E F G. ಸೊ G ಬಿಟ್ಟು ಇನ್ನೆಲ್ಲ ಸೆಗ್ಮೆಂಟ್ಸು ನಮ್ಗೆ ಆನ್ ಆಗಬೇಕು. ಓಕೆ, ಸೊ ಕಾಮನ್ ಕ್ಯಾಥೋಡ್ ಅಂದರೆ ಕ್ಯಾಥೋಡ್ ಟರ್ಮಿನಲ್ಸ್ ಕನೆಕ್ಟ್ ಮಾಡಿ ಗ್ರೌಂಡ್ ಮಾಡಿರ್ತೀವಿ. ಆ್ಯನೋಡ್ಗೆ VCC ಕೊಡ್ತೀವಿ. ನಮ್ಗೆ ಯಾವ ಪರ್ಟಿಕ್ಯುಲರ್ LED ಟರ್ನ್ ಆನ್ ಆಗಬೇಕು ಆ LEDಗೆ ಆ್ಯನೋಡ್ ಟರ್ಮಿನಲ್ಗೆ VCC ಕನೆಕ್ಟ್ ಮಾಡ್ತೀವಿ. ಸೊ A ಶುಡ್ ಆನ್, B C D E F ಇದಿಷ್ಟು ಆನ್ ಆಗಬೇಕು ನಮಗೆ. ಸೊ ABCD ಅಂತಂದರೆ ಇಲ್ಲಿ ನೋಡಿ, A ಈಸ್ 1 ಆನ್ ಇದೆ, ದೆನ್ B 1 ಆಗುತ್ತೆ, C 1 D 1 E 1 F 1, G ಆ್ಯಂಡ್ ಈ ಡಾಟ್ ಇದೆಯಲ್ಲ ಇದೆರಡು ಆಫ್ ಆಗಬೇಕು. ಸೊ ಅದೆರಡು 0 0. ಸೊ A B C D E F G H. ಸೊ ಇದೆರಡು ಬಿಟ್ಟು ಇನ್ನೆಲ್ಲದು ಆನ್ ಆಗುತ್ತೆ. ದೆನ್ ವಾಟ್ ಇಸ್ ದ ಕೋಡ್? ಕೋಡ್ ಏನು? 3F ಜನರೇಟ್ ಆಗುತ್ತೆ. ಸೊ ಅದೇ ಥರ 7 ಸೆಗ್ಮೆಂಟ್ 1 ಅಂತ ಅಂದರೆ BC ಮಾತ್ರ ಎನೇಬಲ್ ಇರಬೇಕು ನಮಗೆ. BCನ ಹೈ ಮಾಡಿ ರಿಮೈನಿಂಗ್ ಎಲ್ಲ ಬಿಟ್ಸನ್ನು 0 ಮಾಡ್ಕೊ. ಸೊ 0 6 ಇಸ್ ಅ ಕೋಡ್. ಸೊ ಇದೇ ಪ್ಯಾಟರ್ನಲ್ಲಿ ವಿ ಆರ್ ಗೋಯಿಂಗ್ ಟು ಜನರೇಟ್ ಕಾಮನ್ ಕ್ಯಾಥೋಡ್. ಹೌದು, 7 ಸೆಗ್ಮೆಂಟ್ ಕೋಡ್. ಸಪೋಸ್ ಈಗ ನಿಮಗೆ ಕಾಮನ್ ಆ್ಯನೋಡ್ ಕೋಡ್ ಬೇಕು ಅಂತಂದರೆ ಟೇಕ್ ಎ 1's ಕಾಂಪ್ಲಿಮೆಂಟ್ ಆಫ್ ದಿಸ್ ಒನ್, ವಿಲ್ ಗೆಟ್ ಕಾಮನ್ ಆ್ಯನೋಡ್. ನೀವು ಈ ಪ್ರೋಗ್ರಾಮಲ್ಲಿ ಅದೇ ಇಲ್ಲಿ ನೋಡಿ ವ್ಯಾಲ್ಯೂಸ್ ಬರ್ದಿದ್ದಾರಲ್ಲ, ಇದು ಅದೇ ವ್ಯಾಲ್ಯೂಸ್ ಡಿಸ್ಪ್ಲೇ 3F 06 5B 4F 66 60 7D 07 7F 6F ಇದೆಯಲ್ಲ, ಇದು ಕಾಮನ್ ಕ್ಯಾಥೋಡ್ ಕೋಡ್ ಫಾರ್ ಅ 7 ಸೆಗ್ಮೆಂಟ್ ಡಿಸ್ಪ್ಲೇ. ಸೊ ಇದೇ ಥರ ಟಿಲ್ F ತನಕ ಕಾನ್ಫಿಗರೇಷನ್ ಮಾಡ್ಕೋಬೋದು. ದೆನ್ ಹ್ಯಾಶ್ ಇನ್ಕ್ಲೂಡ್ stdio.h ಯಾಕೆ ಅಂತಂದರೆ ವಿ ಹ್ಯಾವ್ ಯೂಸ್ಡ್ printf ಫಾರ್ ಇನ್ಯಾವುದೋ ಒಂದು ಫಂಕ್ಷನ್ ಇಲ್ಲಿ ಯೂಸ್ ಮಾಡಿದ್ದೀವಿ. ಸೊ stdio.h ಇನ್ಕ್ಲೂಡ್ ಮಾಡ್ತಿದೆ. ಸೆಗ್ಮೆಂಟ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಸೆಗ್ಮೆಂಟ್ಸ್ ಅಂದರೆ ಈ ಸೆಗ್ಮೆಂಟ್ಸ್: ಸೆಗ್ಮೆಂಟ್ 1, ಸೆಗ್ಮೆಂಟ್ 2, ಸೆಗ್ಮೆಂಟ್ 3, ಸೆಗ್ಮೆಂಟ್ 4. ಓಕೆ, ಸೊ ಫಸ್ಟ್ ಸೆಗ್ಮೆಂಟ್ ಅಂತಂದರೆ ಇಟ್ ಇಸ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಸೆಗ್ಮೆಂಟ್. ಈ ಸೆಗ್ಮೆಂಟನ್ನು ಎನೇಬಲ್ ಮಾಡಬೇಕು ಅಂದರೆ ದಿಸ್ ವಿಲ್ ಬಿ ದ ಕೋಡ್ 8F. Okay, so F 8F. Then 87 ಇದೆಯಲ್ಲ, this is to enable the first segment. Then 8F to enable the second segment.
9F to enable the third segment, and 9F, 9 7 to enable the third segment, and 9F to enable the fourth segment. Okay, segment 1, segment 2, segment 3, and segment 4. To disable all the segments, to make it from 0 0 0. So FA code A7 code kotre, it is going to disable all the segments. Then unsigned integer digit 0, digit 1, digit 2, digit 3, digit 4 ಯಾವುದು ಅಂದರೆ ಇದು digit 0, digit 1, digit 2, digit sorry 0 ಇಲ್ಲ 1, digit 1, digit 2, digit 3, digit 4. Right. So and then the 20 count is equal to 0 0, then digit count 0 0, temporary register 0 0, unsigned character is declared array. So ಈ array ನಲ್ಲಿ ನೋಡಿ 10 ಲೊಕೇಶನ್ಸ್ ತೊಗೊಂಡಿದ್ದಾರೆ, 10 ಅರೇ ಡಿಕ್ಲೇರ್ ಆಗಿದೆ. ಈ 10 ನಂಬರ್ಸು ಫ್ರಮ್ 0 to 9 BCD 7 ಸೆಗ್ಮೆಂಟ್ ಕೋಡ್ ಜನರೇಟ್ ಆಗಿದೆಯಲ್ಲ ಅಲ್ಲಿ ಆ ಟೇಬಲಲ್ಲಿ. ಸೊ ಈ ಕೋಡು ಇಲ್ಲಿ ಬರ್ಕೊಂಡಿದ್ದೀವಿ ಅರೇ ಈ ಟೇಬಲ್. ರೈಟ್. ಸೊ ಅನ್ಸೈನ್ಡ್ ಕ್ಯಾರೆಕ್ಟರ್ ಟೈಮರ್ 0. ಟೈಮರ್ 0 ಯಾಕೆ ಅಂತಂದರೆ ಟು ಡಿಸ್ಪ್ಲೇ ಕೌಂಟ್ ವ್ಯಾಲ್ಯೂಸ್. ಕೌಂಟ್ ವ್ಯಾಲ್ಯೂ ಅಲ್ಲಿ ಡಿಸ್ಪ್ಲೇ ಆಗಬೇಕು ಅಂದರೆ ಇಟ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸು, ಮಿಲಿ ಸೆಕೆಂಡ್ಸು, ಅಥವಾ 2 seconds 3 seconds ಜನರೇಟ್ ಮಾಡ್ತಿದ್ದೀವಿ ಅಂದರೆ ವಿ ರಿಕ್ವೈರ್ ಅ ಟೈಮರ್ 0. ದೆನ್ 1 second ಫ್ಲಾಗ್ ರಿಜಿಸ್ಟರ್ ಆ್ಯಂಡ್ 2 to 3 temporary registers are declared. Then timer 0 initialization, timer 0 interrupt request handling. IRQ handler ಅಂದರೆ interrupt request. ಒಂದು 2 milliseconds ಡಿಲೇಗೆ ಒಂದು ಪ್ರೋಗ್ರಾಮ್ ಬರೀತಿದ್ದೀವಿ ಇದರಲ್ಲಿ. ಆಫ್ಟರ್ 2 milliseconds it should generate an interrupt. ಓಕೆ, ಸಿಸ್ಟಮ್ ಇನಿಷಿಯಲೈಸೇಷನ್, ಸಿಸ್ಟಮ್ ಕೋರ್ ಕ್ಲಾಕ್ ಪ್ರಿಡಿಫೈನ್ಡ್. ಸೊ ಇಲ್ಲಿ ಯೂಸ್ ಆಗ್ತಿರೋ ಬಿಟ್ಸ್ ಯಾವುದು ಅಂತಂದರೆ ಪೋರ್ಟ್ 0 to port 11, ಪೋರ್ಟ್ 0th bit 4th bit, PO of 4th bit till PO of 11th bit. ಸೊ ಟೋಟಲ್ ಎಷ್ಟು ಬಿಟ್ಸ್ ಯೂಸ್ ಆಗ್ತಿದೆ ಇಲ್ಲಿ, ಎಷ್ಟು ಲೈನ್ಸ್ ತೊಗೋತಿದ್ದೀವಿ ಪೋರ್ಟ್ 0ದು. ಪೋರ್ಟ್ 0 4th bit 4 5 6 7 8 9 10 11 8 ಬಿಟ್ಸ್. 8 ಬಿಟ್ಸ್ ಯಾಕೆ ಅಂತಂದರೆ ಈ ಕೋಡ್ಸ್ ಇದೆಯಲ್ಲ ಇದನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ. 8 bit ಕೋಡ್ ಅಲ್ವಾ ಇದು. ಸೊ ಈ ಕೋಡನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಪೋರ್ಟ್ 0 4th bit till an 11th bit. ರೈಟ್. ಸೊ ಅದನ್ನು ಕಾನ್ಫಿಗರೇಷನ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಪಿನ್ ಸೆಲೆಕ್ಷನ್ 0 0 ಅಂತಂದರೆ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ಆಪ್ರೇಷನ್ ಆಗಿ ಯೂಸ್ ಮಾಡ್ತಿದ್ದೀವಿ ಪೋರ್ಟ್ 0 ಇಂದ 11th bit. ದೆನ್ ಪಿನ್ ಸೆಲೆಕ್ಷನ್ 3 ಯೂಸ್ ಮಾಡ್ತಿದ್ದೀವಿ. ಯಾಕೆ ಅಂದರೆ ವಿ ಆರ್ ಯೂಸಿಂಗ್ ಪೋರ್ಟ್ 1th ಬಿಟ್ಸ್. ಓಕೆ, ಪೋರ್ಟ್ 0 ಬಿಟ್ಟನ್ನು ಬೈ ಯೂಸಿಂಗ್ 2 ಪಿನ್ ಸೆಲೆಕ್ಷನ್ ರಿಜಿಸ್ಟರ್ ಕಾನ್ಫಿಗರ್. ಸೊ pin selection 0, pin selection 1 is used to configure port 0. Okay, pin selection 2 and pin selection 0 1 ಆಯಿತು. 2 and 3 is used to configure port 0, port 1. Okay, port 0 configure ಮಾಡೋದಕ್ಕೆ pin selection 0 and pin selection 1 is using. Then port 1 configure ಮಾಡೋಕ್ಕೆ pin selection 2 and pin selection 3. ಪಿನ್ ಸೆಲೆಕ್ಷನ್ 2ನಲ್ಲಿ ಲೋಯರ್ 16 bit ಕಾನ್ಫಿಗರ್ ಆಗುತ್ತೆ. ಓಕೆ, ಸೊ ಪಿನ್ ಸೆಲೆಕ್ಷನ್ 3ನಲ್ಲಿ ಹೈಯರ್ 16 bit ಕಾನ್ಫಿಗರ್ ಆಗುತ್ತೆ. ಸೊ ಇಲ್ಲಿ ನಾವು ಪಿನ್ ಸೆಲೆಕ್ಷನ್ ಯಾವುದು ಪೋರ್ಟ್ 1ನಲ್ಲಿ 23 to 26 ತೊಗೋತಿದ್ದೀವಿ. ಇದು ಲೋಯರ್ 16 ಬಿಟ್ಟಿಗೆ ಬರುತ್ತೋ ಹೈಯರ್ 16 ಬಿಟ್ಟಿಗೆ ಬರುತ್ತೋ ಹೈಯರ್ 16 ಬಿಟ್ ಬರುತ್ತೆ. ಸೊ ಪಿನ್ ಸೆಲೆಕ್ಷನ್ 3 ಈಸ್ ಯೂಸ್ ಫಾರ್ ಕಾನ್ಫಿಗರೇಷನ್. ಓಕೆ, ಸೊ ಈಗ ಇಲ್ಲಿ ಲೋಯರ್ ಪೋರ್ಟ್ 0 ಬಿಟ್ಸ್ ಕಾನ್ಫಿಗರ್ ಮಾಡ್ತಿರೋದ್ರಿಂದ ಪಿನ್ ಸೆಲೆಕ್ಷನ್ 0 ಯೂಸ್ ಮಾಡ್ತಿದ್ದೀವಿ. ಪಿನ್ ಸೆಲೆಕ್ಷನ್ ಯೂಸ್ 1 ಯೂಸ್ ಮಾಡಿದ್ರೆ ಹೈಯರ್ 16 bit ಕಾನ್ಫಿಗರ್ ಆಗುತ್ತೆ. ದೆನ್ ಪಿನ್ ಸೆಲೆಕ್ಷನ್ 2 ಯೂಸ್ ಮಾಡಿದ್ರೆ ಲೋಯರ್ 16 bit ಆಫ್ ಪೋರ್ಟ್ 1. ಓಕೆ, ಸೊ ಈಗ ಪಿನ್ ಸೆಲೆಕ್ಷನ್ 3 ಯೂಸ್ ಮಾಡ್ತಿರೋದ್ರಿಂದ ಹೈಯರ್ 16 bit ಆಫ್ ಪೋರ್ಟ್ 1 ಕಾನ್ಫಿಗರ್ ಮಾಡ್ತಿದ್ದೀವಿ. ಸೊ 23 24 25 26 4 ಲೈನ್ಸ್ ವಿ ಆರ್ ಯೂಸಿಂಗ್. ದೇ ಆರ್ ಯೂಸ್ಡ್ ಫಾರ್ ಸೆಲೆಕ್ಷನ್ ಆಫ್ ದೀಸ್ 4 ಸೆಗ್ಮೆಂಟ್ಸ್. ಸೊ ಈ 4 ಸೆಗ್ಮೆಂಟ್ ಸೆಲೆಕ್ಷನ್ಗೆ 23 24 23 24 25 26. Then timer initialization. Okay, while loop. So timer flag will be initially 0 0. Timer flag is loaded with 0 0 value. Digit count plus 1. So initially ಏನಾಗುತ್ತೆ, timer flag is equal to 0 0 ಅಂದರೆ all digits starts from zeros. Then digit count plus 1 ಅಂತಂದರೆ ಇದರಲ್ಲಿರೋದು 1 bit will be incremented. So digit count is equal to 0 5. So ಎಷ್ಟು ಸೆಗ್ಮೆಂಟ್ಸ್ ಇದೆ ಇಲ್ಲಿ ನಮಗೆ 1 2 3 4. So 5 ಸೆಗ್ಮೆಂಟ್ಸ್ ಹೋಗ್ತಿದ್ದಂಗೆ digit count should be equal to 0 0. ಸೊ ಇದಿಷ್ಟು 999 ಬರ್ತಿದ್ದಂಗೆ ಎಗೇನ್ ಇಟ್ ಶುಡ್ ರೀಸೆಟ್ ಟು 0 0. ಸೊ ಅದಕ್ಕೆ ಡಿಜಿಟ್ ಕೌಂಟ್ ಇಸ್ ಈಕ್ವಲ್ ಟು 5 5 ಕೊಡ್ತಾ ಇದ್ದೀವಿ. 5 ಆಗ್ತಿದ್ದಂಗೆ ಇಟ್ ಶುಡ್ ಲೋಡ್ ದ ಡಿಜಿಟ್ ಕೌಂಟ್ ವಿತ್ 0. ದೆನ್ 1 second ಫ್ಲಾಗ್ ಇಸ್ ಈಕ್ವಲ್ ಟು FF ಇನಿಷಿಯಲೈಸ್ ಮಾಡ್ಕೋಬೇಕು. ದೆನ್ 1 second ಫ್ಲಾಗ್ ಇನಿಷಿಯಲಿ ದಿಸ್ ಫಸ್ಟ್ ಸೆಗ್ಮೆಂಟ್ ಫ್ಲಾಗು 0 0 ತೊಗೋತಿದ್ದೀವಿ. ಡಿಜಿಟ್ 1 ಇಸ್ ಈಕ್ವಲ್ ಟು ಡಿಜಿಟ್ 1 ಪ್ಲಸ್ 1 ತೊಗೊಳುತ್ತೆ. ಸೊ ಎಲ್ಲಿವರೆಗೂ ಕೌಂಟ್ ಇನ್ಕ್ರಿಮೆಂಟ್ ಆಗಬೇಕು ನಮಗೆ
ಟಿಲ್ 9, 0 to 9 ಇನ್ಕ್ರಿಮೆಂಟ್ ಆಗಬೇಕು. ಸೊ ಯಾವುದ್ರ ಜೊತೆ ಕಂಪೇರ್ ಮಾಡಿಸ್ತೀವಿ? ಟಿಲ್ 9 ಅಂತಂದರೆ ಅದು ಎಗೆ ಇನ್ಕ್ರಿಮೆಂಟ್ ಆಗುತ್ತಲ್ಲ ಅಲ್ಲಿಗೆ ಸ್ಟಾಪ್ ಆಗಬೇಕು. ಓಕೆ, ಫ್ರಮ್ 0 to 9 ಇಟ್ ಶುಡ್ ಇನ್ಕ್ರಿಮೆಂಟ್. ಸೊ ಇದು ಈಕ್ವಲ್ ಟು ಎ ಆಗ್ತಿದ್ದಂಗೆ ಡಿಜಿಟ್ 1 ಕೌಂಟ್ ಏನಾಗಬೇಕು? 0 ಆಗಬೇಕು. ಸೊ ಈ ಸೆಗ್ಮೆಂಟಲ್ಲಿ 0 to 9 ಇನ್ಕ್ರಿಮೆಂಟ್ ಆಗುತ್ತೆ. ಸೊ 0 to 9 ಆಗ್ತಿದ್ದಂಗೆ ಇದು 0 ಆಗುತ್ತೆ. ಬಟ್ ನೆಕ್ಸ್ಟ್ ಸೆಗ್ಮೆಂಟ್ ವ್ಯಾಲ್ಯೂ ಏನಾಗಬೇಕು? 1 ಆಗಬೇಕು. ದಿಸ್ ಇಸ್ ಡಿಜಿಟ್ 1, ಡಿಜಿಟ್ 2, ಡಿಜಿಟ್ 3, ಡಿಜಿಟ್ 4. ಸೊ ಡಿಜಿಟ್ 1 9 ಆಗ್ತಿದ್ದಂಗೆ ಸೊ ಇಟ್ ವಿಲ್ ಸೆಟ್ ಟು 0. ಬಟ್ ಇಟ್ ಶುಡ್ ಇನ್ಕ್ರಿಮೆಂಟ್ ಸೆಕೆಂಡ್ ಡಿಜಿಟ್. ಸೊ ಇಲ್ಲಿ ನೋಡಿ, ಇಫ್ ಡಿಜಿಟ್ 1 ಇಸ್ ಈಕ್ವಲ್ ಟು ಎ ಆಗ್ತಿದ್ದಂಗೆ ಡಿಜಿಟ್ 1 ಕೌಂಟನ್ನು 0 ತಗೊಳ್ಳಿ, 0 ಮಾಡುತ್ತೆ. ದೆನ್ ಡಿಜಿಟ್ 2 ಕೌಂಟ್ ಏನಾಗುತ್ತೆ? ಇನಿಷಿಯಲಿ 0 ಇದೆ ಇದು, ಇಟ್ ವಿಲ್ ಬಿ ಇನ್ಕ್ರಿಮೆಂಟ್ ಬೈ 1 ಪ್ಲಸ್ 1 ಎವ್ರಿ ಟೈಮ್. ಸಪೋಸ್ ಇಲ್ಲಿ 1 ಇದೆ ಅಂತಂದರೆ ಪ್ಲಸ್ 1 2 ಆಗುತ್ತೆ. ದೆನ್ ಇದು ಎಲ್ಲಿ ತನಕ ಕಂಟಿನ್ಯೂ ಆಗಬೇಕು ನನಗೆ? ಟಿಲ್ 9. ಓಕೆ, ಸೊ ಇದು 9 ಆಗ್ತಿದ್ದಂಗೆ ಏನಾಗುತ್ತೆ? ಈ ಬಿಟ್ಟು 0 ಆಗುತ್ತೆ, ರೈಟ್? ಆ್ಯಂಡ್ ದೆನ್ ಡಿಜಿಟ್ ಕೌಂಟ್ ವಿಲ್ ಬಿ 0. ಎಗೇನ್ ಡಿಜಿಟ್ 3 ವಿಲ್ ಬಿ ಇನ್ಕ್ರಿಮೆಂಟ್, ಈ ಬಿಟ್ ಹೈ ಆಗಬೇಕು. ಸೊ ದ್ಯಾಟ್ ಪ್ರೋಸೆಸ್ ವಿಲ್ ಕಂಟಿನ್ಯೂಸ್ ಟಿಲ್ ದ ಲಾಸ್ಟ್ ಸೆಗ್ಮೆಂಟ್. ಸೊ ಲಾಸ್ಟ್ ಸೆಗ್ಮೆಂಟ್ವರೆಗೂ ಈ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ಡಿಜಿಟ್ 4ವರೆಗೂ. ದೆನ್ ಎಂಡ್ ಆಫ್ ಡಿಜಿಟ್ 4, ಡಿಜಿಟ್ 3, ದೆನ್ ಡಿಜಿಟ್ 1 ಇಲ್ಲಿವರೆಗೂ ಎಂಡ್ ಆಗುತ್ತೆ. ಓಕೆ, ದೆನ್ ಇಲ್ಲಿ ಟೈಮರ್ ಇನಿಷಿಯಲೈಸೇಷನ್ ಪಾರ್ಟ್. ದಿಸ್ ಈಸ್ ಯೂಸ್ ಟು ಜನರೇಟ್ ಅ ರಿಕ್ವೈರ್ಡ್ ಅಮೌಂಟ್ ಆಫ್ ಅ ಡಿಲೇ, ರೈಟ್? ಸೊ ಫಸ್ಟ್ ಪಿನ್ ಕಾನ್ಫಿಗರೇಷನ್ ಯೂಸ್ ಮಾಡಿ 1 ವಿಲ್ ಬಿ ಲೋಡೆಡ್ ಟು ಟೈಮರ್ 0. ನೀವು ಇದ್ರದ್ದು 1768 ಇಂದು ನೀವು ಟೈಮರ್ 0 ಕಾನ್ಫಿಗರೇಷನ್ ಓಪನ್ ಮಾಡಿದ್ರೆ ಇಲ್ಲಿ ಗೆಟ್ 132 ಬಿಟ್ ರಿಜಿಸ್ಟರ್. ಆ ರಿಜಿಸ್ಟ್ರಲ್ಲಿ ಕಾನ್ಫಿಗರೇಷನ್ ಮಾಡ್ತಾ ಹೋಗಬೇಕು. TCR ಟೈಮರ್ ಕಂಟ್ರೋಲ್ ರಿಜಿಸ್ಟರ್. ಓಕೆ, MR0 ದಿಸ್ ಇಸ್ ಮಾಸ್ಟರ್ ರೀಸೆಟ್ ಸಮಥಿಂಗ್ ಏನೋ ಇದೆ. ಸೊ 3000 into 1 ಮಾಡಿದ್ರೆ ದಿಸ್ ಇಸ್ ಗೋಯಿಂಗ್ ಟು ಜನರೇಟ್ ಎ ಡಿಲೇ ಆಫ್ 2 millisecond. ಓಕೆ, ಸೊ 2 millisecond ಡಿಲೇ ಜನರೇಟ್ ಆಗ್ತದೆ ಇಲ್ಲಿ. ದೆನ್ NVIC ಅಂತಂದರೆ ನಾನ್ ವೊಲಟೈಲ್ ನಾನ್ ವೆಕ್ಟರ್ಡ್ ಇಂಟ್ರಪ್ಟ್ ಏನೋ ಇದೆ, ಇದು ನಾನ್ ವೆಕ್ಟರ್ಡ್ ಇಂಟ್ರಪ್ಟ್. ಸೊ ಎನೇಬಲ್ ಇಂಟ್ರಪ್ಟ್. ಸೊ 2 millisecond ಡಿಲೇ ಜನರೇಟ್ ಆಗ್ತಿದ್ದಂಗೆ ಇಟ್ ಈಸ್ ಗೋಯಿಂಗ್ ಟು ಜನರೇಟ್ 1 ಇಂಟ್ರಪ್ಟ್, ರೈಟ್? ಸೊ ಇದು ಎಷ್ಟು ಸಲ ನಾವು 2 millisecond ಡಿಲೇ ಜನರೇಟ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ವಿಲ್ ಬಿ ಜನರೇಟೆಡ್ ಫಾರ್ 2 millisecond into 500. 2 millisecond into 500 ನೀವು ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ಅ ಜನರೇಷನ್ ಆಫ್ 1 second. ಇದಿಷ್ಟು ಮಾಡಿದ್ರೆ 1 second ಡಿಲೇ ಜನರೇಟ್ ಆಗುತ್ತೆ. ಓಕೆ, ಸೊ ಈ ಟೈಮರ್ 0 ಇಸ್ ಕಾನ್ಫಿಗರಿಂಗ್ ಟು ಜನರೇಟ್ ಅ ಡಿಲೇ ಆಫ್ 1 second. ನೆಕ್ಸ್ಟು ಡಿಸ್ಪ್ಲೇ ಪಾರ್ಟಿಗೆ ಬರಬೇಕು. ದೆನ್ ಟು ಡಿಸ್ಪ್ಲೇ ಇಟ್ ಆನ್ ಅ 7 segment. ಇಲ್ಲಿ ಕಾನ್ಫಿಗರೇಷನ್ ಮಾಡಿದ್ವಿ. ನೆಕ್ಸ್ಟ್ ಡಿಸ್ಪ್ಲೇ ಇಫ್ ಡಿಜಿಟ್ ಕೌಂಟ್ ಇಸ್ ಈಕ್ವಲ್ ಟು 1 ಇದೆ. U8 ಅಂತಂದರೆ ದಿಸ್ ಒನ್, U8, U9, U10 ಆ್ಯಂಡ್ U11. ಫಸ್ಟು ಟೆಂಪ್ರರಿ ಡಿಜಿಟ್ ಇಸ್ 1. ದೆನ್ FIO ಪಿನ್ ಸೆಲೆಕ್ಷನ್. FIO ಪಿನ್ ಸೆಲೆಕ್ಷನ್ ಅಂತಂದರೆ ನಾವು ಯಾವ ಬಿಟ್ಟನ್ನು ಔಟ್ಪುಟ್ ಮಾಡಬೇಕು, 8 ಬಿಟ್ಟು, ದ್ಯಾಟ್ ವಿಲ್ ಬಿ ಲೋಡೆಡ್ ಟು ಪಿನ್ ಸೆಲೆಕ್ಷನ್ ರಿಜಿಸ್ಟರ್. ಫಸ್ಟ್ ಸೆಗ್ಮೆಂಟ್. ಸೊ ಫಸ್ಟ್ ಸೆಗ್ಮೆಂಟ್ ಯಾವುದು? ಇಲ್ಲಿ ಇನಿಷಿಯಲೈಸ್ ಮಾಡಿದ್ದೀವಲ್ಲ ಫಸ್ಟ್ ಸೆಗ್ಮೆಂಟ್, ಆ ವ್ಯಾಲ್ಯೂ ಲೋಡ್ ಆಗುತ್ತಿದೆ. ಫಸ್ಟ್ ಸೆಗ್ಮೆಂಟ್ ಅಂದರೆ ಈ ಸೆಗ್ಮೆಂಟಿಗೆ ಏನು ವ್ಯಾಲ್ಯೂ ಲೋಡ್ ಮಾಡಬೇಕು? ಡಿಸ್ಪ್ಲೇಗೆ ಆ ವ್ಯಾಲ್ಯೂ. ದೆನ್ ಡಿಜಿಟ್ ಕೌಂಟ್ ಇಸ್ ಈಕ್ವಲ್ ಟು 0. ಸೊ ಈ ಸೆಗ್ಮೆಂಟ್ ಸೆಲೆಕ್ಷನ್, ಡಿಜಿಟ್ ಕೌಂಟ್ 1 ಇದ್ದರೆ ಈ ಸೆಗ್ಮೆಂಟ್ ಸೆಲೆಕ್ಟ್ ಆಗುತ್ತೆ, ಡಿಜಿಟ್ ಕೌಂಟ್ 2 ಇದ್ದರೆ ಈ ಸೆಗ್ಮೆಂಟ್ ಸೆಲೆಕ್ಟ್ ಆಗುತ್ತೆ, ಡಿಜಿಟ್ ಕೌಂಟ್ 3 ದಿಸ್ ಸೆಗ್ಮೆಂಟ್ ಆ್ಯಂಡ್ ಡಿಜಿಟ್ ಕೌಂಟ್ 4 ದಿಸ್ ಸೆಗ್ಮೆಂಟ್. ಸೊ ಫಸ್ಟ್ ಸೆಗ್ಮೆಂಟ್ ಕೌಂಟ್ ವ್ಯಾಲ್ಯೂ, ಸೆಕೆಂಡ್ ಸೆಗ್ಮೆಂಟ್ ಕೌಂಟರ್ ವ್ಯಾಲ್ಯೂ, ಥರ್ಡ್ ಸೆಗ್ಮೆಂಟ್ ಕೌಂಟರ್ ವ್ಯಾಲ್ಯೂ, ಫೋರ್ತ್ ಸೆಗ್ಮೆಂಟ್ ಕೌಂಟರ್ ವ್ಯಾಲ್ಯೂ. ದೆನ್ ಇದು ಡಿಕೋಡಿಂಗ್. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಈಗ 8 ಬಿಟ್ ನಾವು ಟ್ರಾನ್ಸ್ಫರ್ ಮಾಡುವಾಗ ಐದರ್ ವಿ ಕ್ಯಾನ್ ಟ್ರಾನ್ಸ್ಫರ್ ದ 4 bit once ಆರ್ ವಿ ಕ್ಯಾನ್ ಟ್ರಾನ್ಸ್ಫರ್ ಆಲ್ 8 bit once. ಸೊ ಟೆಂಪ್ರರಿ ರಿಜಿಸ್ಟರ್ ವಿತ್ 0F, ದೆನ್ ಅರೇ ಅಂಡರ್ಸ್ಕೋರ್ decimal temp1. ಸೊ ಇಲ್ಲಿ 7 segment ಕೋಡ್ ಇದೆಯಲ್ಲ, temp1 ಅರೇನಲ್ಲಿ ಡಿಕ್ಲೇರ್ ಆಗಿದೆಯಲ್ಲ, ದಿಸ್ ವಿಲ್ ಬಿ ಕನ್ಸಿಡರ್. ಓಕೆ, ಸೊ ಬೇಸ್ಡ್ ಆನ್ ದಿ ನಂಬರ್ಸ್ ಟು ಬಿ ಡಿಸ್ಪ್ಲೇಡ್. ಸೊ 0 ಇದ್ದರೆ ಈ ನಂಬರ್ ಕೊಡಬೇಕು ನಾವು. ಈ ಕೋಡ್ ನೀವು ತಪ್ಪರಿದ್ರೆ ಇಲ್ಲಿ ಬೇರೆ ಏನೋ ರ್ಯಾಂಡಮ್ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಟು ಡಿಸ್ಪ್ಲೇ ದಿ 7 segment ಡಿಸ್ಪ್ಲೇ ಯೂನಿಟ್. ಈ ಪಾರ್ಟ್ 7 segment ಇದೆಲ್ಲ. ಸೊ ಎಕ್ಸ್ಪ್ಲೈನ್ 7 segment ಡಿಸ್ಪ್ಲೇ ಮಾಡೋದಿದ್ರೆ ವಿ ನೀಡ್ 2 10-pin FRC. ಓಕೆ, ಒಂದು CN-A2, ಸೊ ಇನ್ನೊಂದು FRC, CN-B2,
ಆಯ್ತು. ಸೊ ಈ ಕೌಂಟ್, ಸೊ 0 to 9 ಪ್ರತಿ ಸಲ 0 to 9 ಆದಾಗಲೂ ಇಲ್ಲೊಂದು ಇನ್ಕ್ರಿಮೆಂಟ್ ಆಗುತ್ತೆ. ಇದು ನನಗೆ ರೀಚ್ ಆದರೆ ದಿಸ್ ಇಸ್ ಗೋಯಿಂಗ್ ಟು ಇನ್ಕ್ರಿಮೆಂಟ್ ಬೈ. ಸೊ 9 ಏನಾಗ್ತದೆ, ಸೊ ಇಲ್ಲಿ 9 ಆದರೆ ದಿಸ್ ವಿಲ್ ಬಿ ಇನ್ಕ್ರಿಮೆಂಟ್ ಬೈ. ಸೊ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂದರೆ, ಸೊ 9 9 9 9 ಎಗೇನ್ ಇಟ್ ಈಸ್ ರೀಸೆಟ್ ಟು 0s.